ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು ವಿಶೇಷವಾಗಿ ಶೀತಲಾದೇವಿ ಅಷ್ಟಮಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿನ ಆಹ್ವಾನಿಸುವಂಥದ್ದನ್ನು ಮಾಡಿ. ಯಾಕಂದರೆ ಇವತ್ತಿನ ದಿನ ನೀವು ಮನೆಯಲ್ಲಿ ಯಾರು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ತಾರೋ ಅದರಲ್ಲೂ ವಿಶೇಷವಾಗಿ ನೀವು ವಿಷ್ಣುವಿನ ಸಮೇತ ನೀವು ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲೂ ಶೀತಲಾದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಯಾಕೆ ಅಂದರೆ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಪ್ರತಿದಿನ ದುಃಖ ದಾರುಣ್ಯ ರೋಗ ರುಜಿನಗಳಿಂದ ಬಳಲ್ತಾ ಇದ್ದರೆ ಅಂಥ ಮನೆಗೆ ಸುಖ ಸಂತೋಷ ನೆಮ್ಮದಿನ ಕೊಡೋದಕ್ಕೆ ಶೀತಲಾದೇವಿ ಆಶೀರ್ವಾದ ಮಾಡೋದಕ್ಕೆ ಈಗ ಲೋಕ ಸಂಚಾರವಾಗಿ ಬಂದಿರ್ತಾಳೆ. ಇಂಥ ಪಾಲ್ಗುಣ ಮಾಸದಲ್ಲಿ ಬಂದಿರುವಂತಹ ಇಂಥ ಶೀತಲಾದೇವಿ ಅನುಗ್ರಹ ಬೇಕು, ನಮ್ಮ ಮನೆಯಲ್ಲಿ ಆರೋಗ್ಯ ಆಯಸ್ಸು ಬೇಕು ಅಂತ ಬಯಸುವಂಥವ್ರು ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ದೇವರ ಮನೆ ಇರುತ್ತೋ ಅಲ್ಲಿ ಮುಂದೆ ಮುಂಭಾಗಲಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇವತ್ತು ಒಂದು ಸ್ವಸ್ತಿಕ್ ಚಿಹ್ನೆನ ನೀವು ಬರೆದು ಅದಕ್ಕೆ ಅರಿಶಿಣ ಕುಂಕುಮಗಳನ್ನು ಇಟ್ಟು ಅಲ್ಲಿ ವಿಶೇಷವಾಗಿ ಒಂದು ತಾಮ್ರದ ಚೊಂಬನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಒಂದೆರಡು ಲವಂಗಗಳನ್ನು ಹಾಕಿ ನೀವು ಶೀತಲಾದೇವಿನ ಪ್ರಾರ್ಥನೆ ಮಾಡಿ ನಮ್ಮ ಮನೆಯಲ್ಲಿರುವಂತಹ ರೋಗ ರುಜಿನಗಳೆಲ್ಲ ದೂರ ಆಗಲಿ, ನಮ್ಮ ಮನೆಯಲ್ಲಿರೋಂತಹ ನೆಮ್ಮದಿ ಹಾಳಾಗಿದ್ದರೆ ಆ ನೆಮ್ಮದಿ ಎಲ್ಲ ಸಿಗಲಿ, ವಾಮಾಚಾರದ ಪ್ರಯೋಗಗಳಾಗಿದ್ದರೆ ಅದೆಲ್ಲ ಹೋಗಲಿ, ಆರೋಗ್ಯ ಆಯಸ್ಸು ಸಿಗಲಿ, ಮತ್ತು ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೆಗೆಟಿವಿಟಿ ಇದೆ, ಋಣಬಾಧೆಗಳಿದೆ, ಕೆಟ್ಟ ಕಣ್ಣು ದೃಷ್ಟಿಗಳಿದೆ, ಅದೆಲ್ಲ ಹೋಗಲಿ ಅಂತ ಹೇಳಿ ನೀವು ಸ್ವಲ್ಪ ಬೇವಿನ ಸೊಪ್ಪು ಎಲ್ಲಾದರೂ ಸಿಕ್ಕಿದ್ರೆ ಆ ಬೇವಿನ ಸೊಪ್ಪನ್ನು ತಂದು ಆ ಲವಂಗದ ನೀರಲ್ಲಿ ನೀವು ಅದ್ದಿ ಅದನ್ನು ನೀವು ಇವತ್ತಿನ ದಿನ ಇಡೀ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಋಣಬಾಧೆಗಳಿರ್ಬೋದು ಅಥವಾ ಶಾಪಗಳಿಂದ ಬಂದಿರುವಂಥ ಪಿತೃದೋಷಗಳಿಂದ ಬಂದಿರುವಂಥ ಸಮಸ್ಯೆಗಳಾಗಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಇವತ್ತಿನ ದಿನ ನೀವು ಚುಮುಕಿಸುವಂತಹ ಆ ಲವಂಗದ ನೀರು ತುಂಬ ಶ್ರೇಷ್ಠವಾದದ್ದು. ಇದನ್ನು ನೀವು ಸಣ್ಣ ಉಪಾಯ ಖಂಡಿತವಾಗ್ಲೂ ಇವತ್ತಿನ ದಿನ ಸಂಜೆ ಸಮಯದಲ್ಲಿ ಇದೊಂದು ಮಾಡಿಕೊಂಡಾಗ ಖಂಡಿತವಾಗ್ಲೂ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಸದಾಕಾಲ ಇರುವಂಥದ್ದು ಆಗುತ್ತೆ. ಅದರಲ್ಲೂ ನಿಮ್ಮ ಮಕ್ಕಳ ಮೇಲೆ ಆ ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಮಕ್ಕಳಲ್ಲಿ ಬರ್ತಾ ಇರುವಂತಹ ಸಾಂಕ್ರಾಮಿಕ ರೋಗಗಳಿರ್ಬೋದು, ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂತಹ ಅಮ್ಮಗಳಾಗ್ಬೋದು, ಮೈ ಮೇಲೆ ಬರುವಂಥ ತುರಿಕೆ ಆಗಿರ್ಬೋದು, ನವೆ ಆಗಿರ್ಬೋದು, ತಲೆಯಲ್ಲಿ ಬರ್ತಿರುವಂಥ ಒಟ್ಟು ಸಮಸ್ಯೆಗಳಾಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಸೊಂಟದ ಕೆಳಗಡೆ ಬರ್ತಾ ಇರುವಂಥ ಚರ್ಮದ ಸಮಸ್ಯೆ ಅಂದರೆ ಅಲ್ಲಿ ನವೆಗಳಾಗ್ತಾ ಇರುತ್ತೆ, ಅಲ್ಲಿ ಗೊತ್ತಿಲ್ದಿದ್ದಂಗೆ ಗಾಯ ಆಗ್ತಾ ಇರುತ್ತೆ, ಎದೆಯ ಮೇಲೆ ಗಾಯಗಳಾಗಿರುತ್ತೆ, ಕಂಕಳಲ್ಲಿ ಗಾಯಗಳಾಗಿರುತ್ತೆ. ಇಂಥದ್ದೆಲ್ಲ ಹೋಗಬೇಕು ಅಂದಾಗ ನಾವು ಈ ಶೀತಲಾದೇವಿನ ನಾವು ಆರಾಧನೆ ಮಾಡಬೇಕಾಗುತ್ತೆ. ಸಣ್ಣ ಉಪಾಯ ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಮತ್ತೊಂದು ಕೂಡ ನೀವು ಮಾಡ್ಕೊಬೋದು. ಬೇವಿನ ಸೊಪ್ಪನ್ನು ನೀವು ತೊಗೊಂಬಂದು ಆ ಬೇವಿನ ಸೊಪ್ಪನ್ನು ನೀವು ಅಮ್ಮನವರಿಗೆ ನೀವು ದುರ್ಗಾದೇವಿ ಫೋಟೋ ಇದ್ದರೆ ಆ ದುರ್ಗಾದೇವಿಗೆ ಇವತ್ತಿನ ದಿನ ಬೇವಿನ ಸೊಪ್ಪನ್ನು ನೀವು ದೇವಿಗೆ ಅರ್ಪಣೆ ಮಾಡಿ ಅದನ್ನು ನೀವು ಬೆಳಗ್ಗೆ ಆ ಸೊಪ್ಪನ್ನು ನೀವು ತಗೊಂಡು ಅದನ್ನು ನೀವು ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿ ನೀವು ಆ ಸ್ನಾನ ಮಾಡುವಂಥ ನೀರಿಗೆ ನೀವು ಅದನ್ನು ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಯಾವುದೋ ಒಂದು ರಾಹು ದೋಷ ಇರ್ಬೋದು ಅಥವಾ ಕೇತು ದೋಷ ಇರ್ಬೋದು, ಅಂಥ ದೋಷಗಳಿಂದ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರತಿದಿನ ಮನೆಯಲ್ಲಿ ಬರ್ತಿರೋಂಥ ಜಗಳಗಳಿರ್ಬೋದು, ಮನಸ್ತಾಪಗಳಿರ್ಬೋದು, ದೇಹದ ಆರೋಗ್ಯಗಳಲ್ಲಿ ಯಾವುದೋ ಒಂದು ರೀತಿಯ ವ್ಯತ್ಯಾಸಗಳಾಗ್ತಿದ್ರೆ ಆ ರುಬ್ಬಿದ ರಸದಲ್ಲಿ ಆ ಶೀತಲಾದೇವಿಯ ಅಂಶ ಇರುತ್ತೆ,
ದುರ್ಗಾದೇವಿಯ ಅಂಶ ಇರುತ್ತೆ. ಅದನ್ನು ನೀವು ನೀರಿಗೆ ಬೆರೆಸಿ ಸ್ನಾನ ಮಾಡೋದ್ರಿಂದ ರಾಹುದೋಷಗಳು ಕೂಡ ಹೋಗೋ ಅಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಇವತ್ತಿನ ದಿನ ಮಹಾಲಕ್ಷ್ಮಿ ಪೂಜೆ ಮಾಡುವಂಥವ್ರು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಶೀತಲದೇವಿ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿರೋಂಥ ಲಕ್ಷ್ಮೀ ಫೋಟೋಗೆ ನೀವು ಇವತ್ತಿನ ದಿನ ವಿಶೇಷವಾಗಿ ಸ್ವಲ್ಪ ಮೊಸರನ್ನನ್ನು ನೀವು ನೈವೇದ್ಯವಾಗಿ ಇಡುವಂಥದ್ದು. ಅಂದರೆ ಅನ್ನ ನೆನ್ನೆನೇ ಮಾಡಿರಬೇಕು. ಇವತ್ತಿನ ದಿನ ವಿಶೇಷವಾಗಿ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಕೆಲವೊಂದು ಉತ್ತರ ಪ್ರದೇಶಗಳಲ್ಲಿ ಎಲ್ಲನೂ ಇವತ್ತಿನ ದಿನ ಒಲೆಯ ಮೇಲೆ ಯಾವುದೇ ಆಹಾರವನ್ನು ಬೇಯಿಸುವಂಥ ಪದ್ಧತಿ ಇರೋದಿಲ್ಲ. ನೀವು ಅದೇನೂ ಸಮರ್ಪಣೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಬಟ್ಟಲಲ್ಲಿ ಸ್ವಲ್ಪ ಮೊಸರು, ಒಂದಿಷ್ಟು ಬೆಲ್ಲ, ಒಂದಿಷ್ಟು ಅರಿಶಿಣ ಮತ್ತು ಒಂದು ಕುಂಕುಮ, ವಿಳೆದೆಲೆ, ಅಡಿಕೆ, ಸ್ವಲ್ಪ ಲವಂಗ, ಒಂದೆರಡು ಯಾಲಕ್ಕಿ ಕಾಯಿಗಳು, ಅದರ ಜೊತೆಗೆ ವಿಶೇಷವಾಗಿ ಒಂದು ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ಇಟ್ಟು ಸ್ವಲ್ಪ ಬೇವಿನ ಸೊಪ್ಪುಗಳನ್ನು ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಶೀತಲದೇವಿಯ ಆಶೀರ್ವಾದನ ನೀವು ಸಂಪೂರ್ಣವಾಗಿ ಪಡ್ಕೊಳ್ಳೋ ಅಂಥದ್ದು ಆಗುತ್ತೆ. ಇವತ್ತಿನ ದಿನ ಪೊರಕೆ ಏನಾದರೂ ನೀವು ಇವತ್ತಿನ ದಿನ ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಇರೋಂಥ ಪೊರಕೆಗೆ ನೀವು ವಿಶೇಷವಾಗಿ ಪೂಜೆನ ಮಾಡೋ ಅಂಥದ್ದು. ಅದಕ್ಕೆ ಒಂದು ಕೆಂಪು ದಾರ ಅಥವಾ ಹಳದಿ ದಾರಗಳನ್ನು ಒಂದು 11 ಗಂಟುಗಳನ್ನು ಹಾಕಿ ಓಂ ಶೀತಲದೇವಿ ತಾಯೇ ನಮಃ ಅಂತೇಳಿ ಆ ಪೊರಕೆಗೆ ನೀವು ಕಲವದಾರನ ನೀವು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಆ ಕಲವದಾರ ಕಟ್ಟಿದ ದಾರದಿಂದ ನೀವು ಪ್ರತಿದಿನ ಪೊರಕೆಯಲ್ಲಿ ನೀವು ಕಸ ಗುಡಿಸೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಆಗಮನ ವರ್ಷ ಪೂರ್ತಿ ಆಗುವಂಥದ್ದಾಗುತ್ತೆ. ಪೊರಕೆನ ಬಂದು ನಾವು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ. ಅಂಥ ಪೊರಕೆಗೆ ಇವತ್ತಿನ ದಿನ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಅಂಥದ್ದನ್ನು ಮಾಡಿ. ಅದರಲ್ಲೂ ವಿಶೇಷವಾಗಿ ನೀವು ಶೀತಲದೇವಿನ ನೀವು ಆಹ್ವಾನ ಮಾಡಬೇಕು ಅಂದಾಗ ಆ ಪೊರಕೆಗೆ ಅರಿಶಿಣ, ಕುಂಕುಮ, ಒಂದು ಹೂವನ್ನು ಇಟ್ಟು ನೀವು ಸಂಕಲ್ಪ ಪೂರ್ವಕವಾಗಿ ಅದನ್ನು ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನು ದೇವಿಯನ್ನು ಅನುಗ್ರಹ ಸದಾಕಾಲ ಇರುತ್ತೆ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇದೊಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.